ಹೆಲೋ ಗೈಸ್, ವೆಲ್ಕಮ್ ಟು ಮೈ ಆರ್ಟಿಫ್ಯಾಕ್ಟ್ಸ್ ಕ್ಲಾಸ್. ಇವತ್ತಿನ ಈ ಕ್ಲಾಸ್ನಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಇಂಗ್ಲೀಷ್ನಲ್ಲಿ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಳ್ಳುವಂತಹ ವರ್ಡ್ಸ್ಗಳಿವು. ದಟ್ ಈಸ್ ದ್ಯಾನ್ ಮತ್ತು ದೆನ್. ಸೊ ತುಂಬ ಜನ ಬರೆಯುವಾಗ ದ್ಯಾನ್ ಜಾಗದಲ್ಲಿ ದೆನ್ ಹಾಕ್ತಾರೆ, ದೆನ್ ಜಾಗದಲ್ಲಿ ದ್ಯಾನ್ ಹಾಕ್ತಾರೆ. ತುಂಬ ಜನ ಇಂಗ್ಲೀಷ್ ಕಲಿಯೋರು ಇದರ ಎಕ್ಸಾಕ್ಟ್ ಮೀನಿಂಗ್ ತಿಳ್ಕೊಳ್ಳೋದ್ರಲ್ಲಿ ಕಷ್ಟಪಡ್ತಾರೆ. ಸೊ ಈ ವಿಡಿಯೋ ಎಂಡ್ವರೆಗೂ ನೋಡ್ತಾ ಇರಿ. ಇದರ ಎಕ್ಸಾಕ್ಟ್ ಡಿಫ್ರೆನ್ಸ್ ಏನು, ಯಾವುದನ್ನು ನಾವು ಎಲ್ಲಿ ಕರೆಕ್ಟಾಗಿ ಯೂಸ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ನೀವು ನನ್ನ ಚಾನಲ್ನಲ್ಲಿ ಫಸ್ಟ್ ಟೈಮ್ ವೀಡಿಯೋಸ್ ನೋಡ್ತಾ ಇದ್ದರೆ ವೀಡಿಯೋಗಳಿಗಿರುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ. ಈ ರೀತಿ ಮಾಡಿದರೆ ಮಾತ್ರ ನಾನು ಮುಂದೆ ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ಹಾಗೂ ಡೆಸ್ಕ್ಟಾಪ್ಗೆ ಬರುತ್ತೆ. ಸೊ ನೀವು ಯಾವುದೇ ವೀಡಿಯೋ ಮಿಸ್ ಆಗೋದಿಲ್ಲ. ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ರೆ ಇದರ ಅವಶ್ಯಕತೆ ಇಲ್ಲ. ಸೊ ಮೊದಲು ನೋಡೋಣ ಇವುಗಳನ್ನ ನಾವು ಹೇಗೆ ಪ್ರೊನೌನ್ಸ್ ಮಾಡಬೇಕು ಅನ್ನೋದು. THAN ಇದನ್ನು ನಾವು ಹೇಳಬೇಕು ದ್ಯಾನ್, ರೈಟ್? THEN ದೆನ್. ಓಕೆ, ಸೊ ನಾವು ದ್ಯಾನ್ನ ಯೂಸ್ ಮಾಡ್ತೀವಿ ಕಂಪ್ಯಾರಿಸನ್ಸ್ ಮಾಡುವಾಗ. ಫಾರ್ ಎಕ್ಸಾಂಪಲ್, ಬಿಗ್ಗರ್ ದ್ಯಾನ್, ಸ್ಮಾಲರ್ ದ್ಯಾನ್, ಸ್ಮಾರ್ಟರ್ ದ್ಯಾನ್, ರೈಟ್? ಸೊ ಒಂದು ವಸ್ತುನ ಬೇರೆ ವಸ್ತು ಜೊತೆ ಅಥವಾ ಒಬ್ಬರನ್ನ ಮತ್ತೊಬ್ಬರ ಜೊತೆ ನಾವು ಕಂಪೇರ್ ಮಾಡುವಾಗ 90% ಸೆಂಟೆನ್ಸ್ಗಳಲ್ಲಿ ನಾವು ದ್ಯಾನ್ನ ಯೂಸ್ ಮಾಡ್ತೀವಿ. ಸೊ ಅದ್ರ ಹಿಂದೆ ಈ ರೀತಿಯಾದಂತಹ ಕಂಪ್ಯಾರಿಸನ್ ಡಿಗ್ರಿನಲ್ಲಿರುವಂತಹ ಅಡ್ಜೆಕ್ಟಿವ್ಸ್ನ ಯೂಸ್ ಮಾಡ್ತೀವಿ. ಬಿಗ್ಗರ್, ಸ್ಮಾಲರ್, ರೈಟ್? ಸೊ ಅವು ಬಂದಾಗೆಲ್ಲ ನಾವು ದ್ಯಾನ್ನ ಯೂಸ್ ಮಾಡ್ತೀವಿ. ಅಷ್ಟೇ ಅಲ್ಲ, ಮತ್ತೊಂದು ವರ್ಡ್ ರ್ಯಾದರ್ ದ್ಯಾನ್. ಸೊ ಭಾಳಷ್ಟು ಸರಿ ರ್ಯಾದರ್ನ ಯೂಸ್ ಮಾಡುವಾಗ ಕೂಡ ನಾವು ರ್ಯಾದರ್ ಜೊತೆ ದ್ಯಾನ್ ಯೂಸ್ ಮಾಡ್ತೀವಿ, ರ್ಯಾದರ್ ದ್ಯಾನ್. ಸೊ ಅದನ್ನು ಕೂಡ ನಾನು ಎಕ್ಸಾಂಪಲ್ಸ್ನಲ್ಲಿ ಹೇಳ್ಕೊಡ್ತೀನಿ ನಿಮಗೆ. ಆ್ಯಂಡ್ ದೆನ್ ಅನ್ನೋದು ಒಂದು ಟೈಮ್ ವರ್ಡ್. ಅಂದರೆ ನಾವು ಕನ್ನಡದಲ್ಲಿ ತುಂಬ ಸರಿ ಮಾತಾಡುವಾಗ ಯೂಸ್ ಮಾಡ್ತೀವಿ ಆಗ ಅಂತ ಅಲ್ವಾ? ಅಂದರೆ ಪಾಸ್ಟ್ನಲ್ಲಿ ಯಾವುದೋ ಒಂದು ಕೆಲಸ ನಡೆದಿತ್ತು, ಆಗ ನಾನು ಸಂತೋಷವಾಗಿದ್ದೆ. ಅಂದರೆ ಯಾವುದೋ ಒಂದು ಟೈಮ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಆಗ ನೀನಿನ್ನೂ ಚಿಕ್ಕವನಾಗಿದ್ದೆ, ಆಗ ನನಗಿನ್ನೂ ಮದುವೆ ಆಗಿರಲಿಲ್ಲ, ಆಗ ನನ್ನ ಹತ್ರ ತುಂಬ ದುಡ್ಡಿತ್ತು. ಈ ರೀತಿ ಮಾತಾಡ್ತಿರ್ತೀವಿ. ಸೊ ಆ ಸೆಂಟೆನ್ಸ್ಗಳನ್ನ ನಾವು ಮಾತಾಡಬೇಕಂದ್ರೆ ಇಂಗ್ಲೀಷ್ನಲ್ಲಿ ಯೂಸ್ ಮಾಡ್ತೀವಿ ದೆನ್. ಸೊ ಇದು ಒಂದು ಪಾಸ್ಟ್ನಲ್ಲಿ ಅಥವಾ ಫ್ಯೂಚರ್ನಲ್ಲಿ ಆಗಿರ್ಬೋದು, ಟೈಮ್ನ ಸ್ಪೆಸಿಫೈ ಮಾಡುವಂತಹ ವರ್ಡ್. ಎಕ್ಸಾಕ್ಟ್ಲಿ ನಮಗೆ ಟೈಮ್ ಗೊತ್ತಿರೋದಿಲ್ಲ, ಬಟ್ ನಾವು ಅಸ್ಯೂಮ್ ಮಾಡ್ಕೊಂಡು ಹೇಳ್ತೀವಿ ಆ ಸಮಯದಲ್ಲಿ, ಆಗ. ಸೊ ಅದನ್ನು ಹೇಳಬೇಕಂದ್ರೆ ನಾವು ಯೂಸ್ ಮಾಡಬೇಕು ದೆನ್. ಆ್ಯಂಡ್ ಮತ್ತೊಂದು ಕಡೆ ಯೂಸ್ ಮಾಡ್ತೀವಿ ಟು ಟೆಲ್ ಸೀಕ್ವೆನ್ಸ್ ಆಫ್ ಆ್ಯಕ್ಷನ್ಸ್. ಅಂದರೆ ಆ್ಯಕ್ಷನ್ಗಳನ್ನ ಒಂದು ಸೀಕ್ವೆನ್ಸಲ್ಲಿ ಹೇಳಬೇಕಂದ್ರೆ ನಾವು ದೆನ್ ಯೂಸ್ ಮಾಡ್ತೀವಿ. ಇದು ನಿಮ್ಗೆ ಗೊತ್ತೇ ಇದೆ ಅಂದ್ಕೊಳ್ತಾ ಇದ್ದೀನಿ. ಹೇಳ್ತಾರಲ್ವಾ, ಫಸ್ಟ್ ಫಿನಿಶ್ ಯುವರ್ ಹೋಮ್ವರ್ಕ್ ದೆನ್ ಗೋ ಫಾರ್ ಪ್ಲೇಯಿಂಗ್. ಫಸ್ಟ್ ಹೋಮ್ವರ್ಕ್ ಮುಗಿಸು, ಆಮೇಲೆ ಆಡೋದಕ್ಕೆ ಹೋಗು. ಅಂದರೆ ಫಸ್ಟ್ ಕೆಲಸ ಏನು, ನೀನು ಹೋಮ್ವರ್ಕ್ ಮುಗಿಸೋದು, ಆಮೇಲೆ ದೆನ್ ಆಡೋದಕ್ಕೆ ಹೋಗು, ಗೋ ಫಾರ್ ಪ್ಲೇಯಿಂಗ್, ರೈಟ್? ಈ ರೀತಿ ಒಂದು ಕೆಲಸ ಆದಮೇಲೆ ಮತ್ತೊಂದಾಯಿತು, ಅದಾದಮೇಲೆ ಇನ್ನೊಂದಾಯಿತು, ಈ ರೀತಿ ಹೇಳುವಾಗಲೂ ಕೂಡ ನಾವು ದೆನ್ ಯೂಸ್ ಮಾಡ್ತೀವಿ. ಸೊ ಎಕ್ಸಾಂಪಲ್ಸ್ ನೋಡುವಾಗ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಮೊದಲು ನಾವು ದೆನ್ನಿಂದ ಸೆಂಟೆನ್ಸ್ಗಳನ್ನ ನೋಡೋಣ. ಸೊ ಐ ವಾಸ್ ಹ್ಯಾಪಿ ದೆನ್ ಹೇಳಿದ್ನಲ್ಲ, ದೆನ್ ಅನ್ನೋದು ಒಂದು ಟೈಮ್ ವರ್ಡ್. ಅಂದರೆ ನಾನು ಆಗ ಸಂತೋಷವಾಗಿದ್ದೆ. ನೀವು ಯಾವುದೋ ಒಂದು ಸ್ಪೆಸಿಫಿಕ್ ಸಿಚುವೇಶನ್ ಬಗ್ಗೆ ಮಾತಾಡ್ತಿದ್ದೀರಾ, ಈ ಹಿಂದೆ ನಡೆದಿದ್ದು. ಸೊ ನಿಮಗೂ ಗೊತ್ತಿದೆ, ನಿಮ್ಮ ಮುಂದೆ ಮಾತಾಡ್ತಿರೋ ವ್ಯಕ್ತಿಗೂ ಗೊತ್ತಿದೆ ಯಾವ ಒಂದು ಸಿಚುವೇಶನ್ ಅದು ಅಂತ. ಅಂದರೆ ಈ ಹಿಂದೆ ನಡೆದಿತ್ತು, ಲಾಸ್ಟ್ ವೀಕ್ ಅಥವಾ ಲಾಸ್ಟ್ ಇಯರ್, ಅದ್ರ ಬಗ್ಗೆ ನೀವು ಮಾತಾಡ್ತಿದ್ದೀರಾ. ನನಗೆ ಸಂತೋಷವಾಗಿದೆ ಅಂದರೆ ಗೊತ್ತಾಗುತ್ತಲ್ವಾ ಅವರು ಆ ಟೈಮ್ ಬಗ್ಗೆನೇ ಮಾತಾಡ್ತಿದ್ದಾರೆ ಅಂತ. ಸೊ ಆಗ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ. ಅದನ್ನೇ ಹೇಳಬೇಕಂದ್ರೆ ಇಂಗ್ಲೀಷಲ್ಲಿ ಯೂಸ್ ಮಾಡಿ ಐ ವಾಸ್ ಹ್ಯಾಪಿ ದೆನ್. ಸೊ ಇನ್ನೊಂದು ವಿಷಯ ನೀವು ನೆನ್ಪಿಟ್ಕೊಳ್ಳಿ, ದೆನ್ ಅನ್ನೋ ವರ್ಡ್ 90% ಸೆಂಟೆನ್ಸ್ಗಳಲ್ಲಿ ಒಂದು ಸೆಂಟೆನ್ಸ್ನ ಲಾಸ್ಟಲ್ಲಿ ಬರುತ್ತೆ ಅಥವಾ ಬಿಗಿನಿಂಗ್ನಲ್ಲೇ ಬರುತ್ತೆ. ಅಂದರೆ ಫಸ್ಟ್ ವರ್ಡ್ ಆಗಿರುತ್ತೆ ಅಥವಾ ಲಾಸ್ಟ್ ವರ್ಡ್ ಆಗಿರುತ್ತೆ. ವಿ ವರ್ ಕಿಡ್ಸ್ ದೆನ್, ನಾವಿನ್ನೂ ಆಗ ಮಕ್ಕಳಾಗಿದ್ದೆವು, ರೈಟ್? ಯಾವುದೋ ಚೈಲ್ಡ್ಹುಡ್ ಬಗ್ಗೆ ನಾವು ಮಾತಾಡ್ತಾ ಇರ್ತೀವಿ. ನಾವಾಗಿನ್ನ ಮಕ್ಕಳಾಗಿದ್ವಿ, ನಾವಿನ್ನೂ ಆಗ ಚಿಕ್ಕವರಿದ್ವಿ ಅಂತ ಹೇಳ್ತೀವಲ್ವ. ಸೊ ಆವಾಗ ಹೇಳಿ ವಿ ವರ್ ಕಿಡ್ಸ್ ದೆನ್. ದೆನ್ ಅಂದರೆ ಆವಾಗ. ಅಂದರೆ ನಾವು ಯಾವ ಒಂದು ಆ್ಯಕ್ಷನ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಯಾವ ಒಂದು ಸ್ಟೋರಿ ಬಗ್ಗೆ ಮಾತಾಡ್ತಿದ್ದೀವಿ ಆಗ. ವಾಟ್ ಹ್ಯಾಪೆಂಡ್ ದೆನ್, ಆಮೇಲೆ ಏನಾಯಿತು? ಸೊ ಇದನ್ನು ಕೇಳ್ತೀವಲ್ವ, ಏನಾಯ್ತು ಆಮೇಲೆ? ಯಾರೋ ಒಬ್ರೇನೋ ಹೇಳ್ತಾ ಇರ್ತಾರೆ, ನಿಮಗೆ ಕ್ಯೂರಿಯಾಸಿಟಿ ಬರುತ್ತೆ ಆಮೇಲೆ ಏನಾಯಿತು ಅಂತ. ಆವಾಗ ಕೇಳಿ ವಾಟ್ ಹ್ಯಾಪೆಂಡ್ ದೆನ್, ರೈಟ್? ಅಥವಾ ಇದನ್ನು ಇನ್ನೊಂದು ರೀತಿಯೂ ಕೇಳ್ಬೋದು, ದೆನ್ ವಾಟ್ ಹ್ಯಾಪೆಂಡ್. ಸೊ ಈ ಸೆಂಟೆನ್ಸ್ನಲ್ಲಿ ನೀವು ಫಸ್ಟಲ್ಲಾದರೂ ಹಾಕ್ಬೋದು, ಲಾಸ್ಟಲ್ಲಾದರೂ ಹಾಕ್ಬೋದು. ಸೊ ಆಮೇಲೆ ಅನ್ನೋ ಮೀನಿಂಗ್ ದೆನ್ ಕೊಡ್ತಾ ಇದೆ ಇಲ್ಲಿ. ಹಿ ಕಾಲ್ಸ್ ಮೀ ನೌ ಆ್ಯಂಡ್ ದೆನ್, ಅಂದರೆ ಅವನು ನನಗೆ ಆಗಾಗ ಕರೆ ಮಾಡ್ತಾ ಇರ್ತಾನೆ. ಸೊ ಕೇಳ್ತಿರಲ್ವ, ನಿನ್ನ ಫ್ರೆಂಡ್ ಇನ್ನೂ ನಿನ್ನ ಜೊತೆ ಕಾಂಟ್ಯಾಕ್ಟ್ನಾಗಿದ್ದಾನ ಅಂತ. ಅವಾಗ ನೀವು ಹೇಳ್ತೀರ, ನೋ ಹಿ ಕಾಲ್ಸ್ ಮೀ ನೌ ಆ್ಯಂಡ್ ದೆನ್. ಇಲ್ಲ, ನನಗೆ ಅವನು ಆಗಾಗ ಕಾಲ್ ಮಾಡ್ತಿರ್ತಾನೆ ಅಷ್ಟೇ. ನೌ ಆ್ಯಂಡ್ ದೆನ್ ಅನ್ನೋದು ಇಂಗ್ಲೀಷ್ನಲ್ಲಿ ಒಂದು ಫ್ರೇಸ್ ಥರ ಯೂಸ್ ಆಗುತ್ತೆ. ನೌ ಆ್ಯಂಡ್ ದೆನ್ ಅಂದರೆ ಈಗ, ಆಗ ಅಂತಲ್ಲ, ಬಟ್ ಆಗಾಗ ಅಂದರೆ ಟೈಮ್ ಸಿಕ್ಕಿದಾಗೆಲ್ಲ ಕಾಲ್ ಮಾಡ್ತಾ ಇರ್ತಾನೆ. ಅಂದರೆ ನಾವು ಫ್ರೀಕ್ವೆಂಟಾಗಿ ಕಾಂಟ್ಯಾಕ್ಟ್ನಲ್ಲಿ ಇರ್ತೀವಿ
ಅನ್ನೋದು. ಐ ವಿಲ್ ಸಿ ಯು ದೆನ್. ಸೊ ಕೇಳಿರ್ತೀರಲ್ಲ ಐ ವಿಲ್ ಸಿ ಯು ದೆನ್ ಅಂತ ಹೇಳೋದು ಅಂದರೆ ಹಾಗಿದ್ರೆ ನಾನು ನಿನ್ನ ಮತ್ತೆ ಭೇಟಿ ಮಾಡ್ತೇನೆ ಅನ್ನೋ ಮೀನಿಂಗ್ ಐ ವಿಲ್ ಸಿ ಯು ದೆನ್ ಕೊಡ್ತಾರೆ. ಸೊ ಐ ವಿಲ್ ಸಿ ಯು ದೆನ್ ಅಂದರೆ ಎಕ್ಸಾಕ್ಟ್ಲಿ ನಾನು ನಿನ್ನ ನೋಡ್ತೇನೆ ಅಂತಲ್ಲ, ಹಾಗಿದ್ರೆ ನಾನು ನಿನ್ನ ಮತ್ತೆ ಭೇಟಿ ಮಾಡ್ತೀನಿ, ಐ ವಿಲ್ ಮೀಟ್ ಯು ಅಗೇನ್ ಅಂತ ಹೇಳ್ತೀವಲ್ವ, ಅದೇ ಮೀನಿಂಗ್ ಇದು ಕೂಡ. ಸೊ ದೆನ್ ಅಂದರೆ ಹಾಗಿದ್ರೆ, ರೈಟ್. ನೀವು ಇದನ್ನು ಯಾವಾಗ ಯೂಸ್ ಮಾಡ್ಬೋದು ಅಂದರೆ ನೀವು ಒಂದು ಬಿಸ್ನೆಸ್ ಮೀಟಿಂಗ್ನಲ್ಲಿ ಇರ್ತೀರ ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಇರ್ತೀರ, ಈಗ ಕನ್ವರ್ಸೇಷನ್ನ ಎಂಡ್ ಮಾಡಬೇಕು, ರೈಟ್. ಈಗ ನಿಮ್ಗೆ ಅನಿಸುತ್ತೆ ಸರಿ ಈಗ ಟೈಮ್ ಆಗ್ತಿದೆ ನಾನು ಹೋಗಬೇಕು ಅಂತ. ಸೊ ಹೇಗೆ ಎಂಡ್ ಮಾಡ್ತೀರಾ? ನೀವು ಅಬ್ರಪ್ಟ್ಲಿ ಎಂಡ್ ಮಾಡಬಾರ್ದು, ಅಂದರೆ ಸಡನ್ನಾಗಿ ನೀವು ನಾನು ಹೋಗ್ತೀನಿ ಅಂತ ಹೇಳಬಾರ್ದು. ಸೊ ಅವಾಗ ನೀವು ಹೇಳಿ ಓಕೆ ಐ ವಿಲ್ ಸಿ ಯು ದೆನ್ ಅಂತ. ಸೊ ಅವಾಗ ಅವ್ರಿಗೆ ಅನಿಸುತ್ತೆ ಓಕೆ ಇನ್ನು ಟೈಮ್ ಆಗ್ತಿದೆ, ಹೋಗಬೇಕು, ಇನ್ನು ಮುಗಿಸ್ಬೇಕು ಮಾತು ಅನ್ನೋದು. ಹೌ ಓಲ್ಡ್ ವಾಸ್ ಕಿರಣ್ ದೆನ್? ಆಗ ಕಿರಣ್ಗೆ ಎಷ್ಟು ವಯಸ್ಸಾಗಿತ್ತು? ಸೊ ನೋಡಿ, ಯಾವುದೋ ಒಂದು ಸ್ಟೋರಿ ಇನ್ಸಿಡೆಂಟ್ ಬಗ್ಗೆ ನಾವು ಮಾತಾಡ್ತಿದ್ದೀವಿ, ಆ ಇನ್ಸಿಡೆಂಟ್ನಲ್ಲಿ ಕಿರಣ್ ಇದ್ದ, ಅವಾಗ ಕಿರಣ್ ಎಷ್ಟು ಏಜ್ ಆಗಿತ್ತು ಅಂತ ನೀವು ಕೇಳಬೇಕು. ಹೌ ಓಲ್ಡ್ ವಾಸ್ ಕಿರಣ್ ದೆನ್ ಅಂತ ಶಾರ್ಟಾಗಿ ಕೇಳಬೇಡಿ. ದೆನ್ ಅಂದ್ರೇ ಅರ್ಥ ಆ ಇನ್ಸಿಡೆಂಟ್ನಲ್ಲಿ, ಆ ಒಂದು ಸಮಯದಲ್ಲಿ ಅನ್ನೋ ಮೀನಿಂಗ್ ಕೊಡ್ತೀವಿ. ಸೊ ಇನ್ ಸಿಂಪಲ್, ಆಗ ಕಿರಣ್ಗೆ ಎಷ್ಟು ಏಜ್ ಆಗಿತ್ತು, ಕಿರಣ್ ಎಷ್ಟು ದೊಡ್ಡವನಿದ್ದ ಅಂತ ಹೇಳೋದು. ವಾಟ್ ಡಿಡ್ ಸುಮಾ ಡೂ ದೆನ್? ಆಮೇಲೆ ಸುಮಾ ಏನು ಮಾಡಿದ್ಲು? ಸೊ ಇದು ಒಂದು ಇನ್ಸಿಡೆಂಟ್ ಬಗ್ಗೆ ಮಾತಾಡ್ತಿದ್ದೀವಿ. ಸುಮಾ ಅಲ್ಲಿ ಏನೋ ಮಾಡ್ತಾ ಇದ್ಲು, ಏನೋ ನಡೀತು, ಅದಾದಮೇಲೆ ಸುಮಾ ಏನು ಮಾಡಿದ್ಲು? ವಾಟ್ ಡಿಡ್ ಸುಮಾ ಡೂ ದೆನ್? ಐ ವಾಸ್ ಹ್ಯಾಪಿ ಬ್ಯಾಕ್ ದೆನ್ ಅಂದರೆ ನಾನು ಆಗೋ ಸಂತೋಷವಾಗಿದ್ದೆ. ಸೊ ಇದು ಕೂಡ ಐ ವಾಸ್ ಹ್ಯಾಪಿ ದೆನ್ ಅನ್ನೋ ಸೆಂಟೆನ್ಸ್ನ ಈಕ್ವಲೆಂಟ್. ಸೊ ಐ ವಾಸ್ ಹ್ಯಾಪಿ ದೆನ್ ಅಂತಲೂ ಹೇಳಿ ಅಥವಾ ಐ ವಾಸ್ ಹ್ಯಾಪಿ ಬ್ಯಾಕ್ ದೆನ್ ಅಂತ ಹೇಳಿ. ತುಂಬ ಸರಿ ಅಮೆರಿಕನ್ ಇಂಗ್ಲೀಷ್ನಲ್ಲಿ ಬ್ಯಾಕ್ ದೆನ್ ಅನ್ನೋ ವರ್ಡ್ ಯೂಸ್ ಆಗ್ತಾ ಇರುತ್ತೆ. ಈ ರೀತಿ ಹಾಕಿದರೆ ಏನು ತಪ್ಪಿಲ್ಲ, ನೀವು ಬ್ಯಾಕ್ ಹಾಕಲಿಲ್ಲ ಅಂದರೆ ನಡೆಯುತ್ತೆ. ಅಂದರೆ ಪಾಸ್ಟ್ನಲ್ಲಿ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮ್ ಬಗ್ಗೆ ನಾವು ಮಾತಾಡ್ತಿದ್ದೀವಿ ಅಂದಾಗ ಬ್ಯಾಕ್ ದೆನ್ ಅನ್ನೋ ಅಂತ ಯೂಸ್ ಮಾಡೋ ಒಂದು ಪ್ರಾಕ್ಟೀಸ್ ಇದೆ ಇಂಗ್ಲೀಷ್ನಲ್ಲಿ. ನೀವು ಬ್ಯಾಕ್ ದೆನ್ ಅಂದಿ ಅಥವಾ ಸಿಂಪ್ಲಿ ದೆನ್ ಅಂತ ಹೇಳಿದ್ರು ನಡೆಯುತ್ತೆ. ಬಟ್ ನಿಮ್ಮ ನೆನ್ಪಿಟ್ಕೊಳ್ಳಿ, ಈ ರೀತಿ ಕೂಡ ಯೂಸ್ ಮಾಡ್ತಾರೆ. ನೀವು ಕನ್ಫ್ಯೂಸ್ ಆಗಬೇಡಿ, ಬ್ಯಾಕ್ ಬಂದಿದೆ ಅಂದರೆ ಏನು ಹಿಂದೆ ಅಂತ. ಆ ರೀತಿ ಎಲ್ಲ ಪಾಸ್ಟ್ನಲ್ಲಿ ಯಾವುದೋ ಒಂದು ಗೊತ್ತಿರೋ ಟೈಮ್ನಲ್ಲಿ ನಾನು ಸಂತೋಷವಾಗಿದೆ ಅಂತ ಹೇಳುವಾಗ ಈ ರೀತಿ ಕೂಡ ಹೇಳ್ತಾರೆ, ಐ ವಾಸ್ ಹ್ಯಾಪಿ ಬ್ಯಾಕ್ ದೆನ್. ಇಫ್ ನಾಟ್ ನೌ ದೆನ್ ವೆನ್? ಈಗಲ್ಲ, ಹಾಗಿದ್ರೆ ಯಾವಾಗ? ಸೊ ಈಗ ನೀನು ಮಾಡಲ್ಲ ಅಂದರೆ ಯಾವಾಗ ಮಾಡ್ತೀಯ? ಕ್ಯಾನ್ ಯು ಫಿನಿಶ್ ಬೈ ದೆನ್? ನೀನು ಅಷ್ಟೊತ್ತಿಗೆಲ್ಲ ಮುಗಿಸ್ತೀಯಾ ಈ ಕೆಲಸನ? ನಿನ್ನ ಕೈಲಾಗುತ್ತಾ? ಗೊತ್ತಾಯ್ತಲ್ಲ, ಯಾರೋ ನಿಮಗೆ ಹೇಳ್ತಾರೆ ಓಕೆ ನನಗೆ ಟೈಮ್ ಕೊಡು, ನಾನು ಇದನ್ನು ನಾಳೆ ಈವ್ನಿಂಗ್ ಮುಗಿಸ್ತೀನಿ ಅಂತ. ಆವಾಗ ನೀವು ಇನ್ನೊಂದು ಸರಿ ಕನ್ಫರ್ಮ್ ಮಾಡ್ಕೋಬೇಕಾಗುತ್ತೆ, ಕ್ಯಾನ್ ಯು ಫಿನಿಶ್ ಬೈ ದೆನ್ ಅಂತ ಕೇಳಿ. ಅಂದರೆ ನೀನು ಆ ಟೈಮ್ಗೆಲ್ಲ ಮುಗಿಸ್ತೀಯಾ? ಆಗ ಅನ್ನೋ ಮೀನಿಂಗ್ ಕೂಡ ಇಲ್ಲಿ ದೆನ್ ಕೊಡ್ತಾ ಇದೆ. ಸೊ ನೆನ್ಪಿಟ್ಕೊಳ್ಳಿ, ದೆನ್ ತುಂಬ ಸರಿ ಸೆಂಟೆನ್ಸ್ನ ಲಾಸ್ಟಲ್ಲೇ ಹಾಕಬೇಕು ಅಥವಾ ಬಿಗಿನಿಂಗ್ನಲ್ಲಿ ಅಥವಾ ಬಿಗಿನಿಂಗ್ನಲ್ಲಿ ಬರುತ್ತೆ. ನಾನು ಹೇಳ್ತೀನಿ ಇನ್ನಷ್ಟು ಎಕ್ಸಾಂಪಲ್ಸ್ ನೋಡಿ. ಐ ಏಟ್ ಸಮ್ ಫುಡ್ ದೆನ್ ವೆಂಟ್ ಟು ಬೆಡ್. ನಾನು ಸ್ವಲ್ಪ ತಿಂಡಿ ತಿಂದೆ ಆಮೇಲೆ ಮಲಗಿದೆ. ಸೊ ವೆಂಟ್ ಟು ಬೆಡ್ ಅಂದರೆ ಮಲಗೋದಕ್ಕೆ ಹೇಳ್ತಾರೆ. ಸೊ ಫಸ್ಟ್ ಕೆಲಸ ಏನು? ನಾನು ತಿಂಡಿ ತಿಂದೆ, ಆಮೇಲೆ ಏನು ಮಾಡಿದೆ? ದೆನ್ ವೆಂಟ್ ಟು ಬೆಡ್. ಟೇಕ್ ಅ ಡೀಪ್ ಬ್ರೆತ್ ಆ್ಯಂಡ್ ದೆನ್ ರಿಲ್ಯಾಕ್ಸ್. ದೀರ್ಘವಾಗಿ ಉಸಿರು ತೆಗೆದುಕೋ, ಆಮೇಲೆ ರಿಲ್ಯಾಕ್ಸ್ ಮಾಡು. ಅಂದರೆ ಒಂದು ಕೆಲಸ ಆದಮೇಲೆ ಇನ್ನೊಂದು ಕೆಲಸ ಮಾಡು ಅಂತ ಹೇಳುವಾಗ ನಾವು ದೆನ್ ಯೂಸ್ ಮಾಡ್ತೀವಿ. ಮನೋಜ್ ಹ್ಯಾಸ್ ಚೇಂಜ್ಡ್ ಅ ಲಾಟ್ ಸಿನ್ಸ್ ದೆನ್. ಇಲ್ಲಿ ಸ್ವಲ್ಪ ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ, ಸಿನ್ಸ್ ದೆನ್ ಅಂತ ಬಂದಿದೆ. ನಾನು ಹೇಳಿದ್ದೆ ಸಿನ್ಸ್ ಅನ್ನೋ ವರ್ಡ್ನ ನಾವು ಯಾವಾಗ ಯೂಸ್ ಮಾಡಬೇಕು ಅಂತ. ಸೊ ನಿಮಗೆ ನೆನಪಿದೆಯಾ, ಈ ಹಿಂದೆ ಯಾವುದೋ ಒಂದು ಟೈಮಿಂದ ಅಂತ ಹೇಳಬೇಕಂದ್ರೆ ನಾವು ಸಿನ್ಸ್ ಯೂಸ್ ಮಾಡಬೇಕು. ಒಂದು ಟೈಮಿಂದ, ಮಂಡೆಯಿಂದ ಸಿನ್ಸ್ ಮಂಡೇ, 2001ಇಂದ ಸಿನ್ಸ್ 2001, 10 ಗಂಟೆಯಿಂದ ಸಿನ್ಸ್ 10 o'clock, ಆವಾಗಿನಿಂದ ಸಿನ್ಸ್ ದೆನ್. ಯಾವಾಗಿನಿಂದ ಅಂದರೆ ನಾವು ಯಾವ ಇನ್ಸಿಡೆಂಟ್ ಬಗ್ಗೆ ಮಾತಾಡ್ತಿದ್ದೀವೋ ಆವಾಗಿನಿಂದ. ಆವಾಗ ನಾವು ಹೇಳಬೇಕು ಸಿನ್ಸ್ ದೆನ್. ಅಂದರೆ ಮನೋಜ್ ಆವಾಗಿನಿಂದ ತುಂಬ ಬದಲಾಗಿದ್ದಾನೆ. ಇಫ್ ಯು ವಾಂಟ್ ಮಿ ಟು ಸ್ಟೇ ದೆನ್ ಟೆಲ್ ಮೀ. ನಾನು ಇರಬೇಕು ಅಂತ ನಿನ್ಗೆ ಅನಿಸಿದರೆ ಹೇಳು, ಹಾಗಿದ್ರೆ ಹೇಳು, ರೈಟ್. ಇಫ್ ಯು ಸಿ ಅ ಮಿಸ್ಟೇಕ್ ದೆನ್ ಪ್ಲೀಸ್ ಕರೆಕ್ಟ್ ಇಟ್. ಅಂದರೆ ನೀನೇನಾದರೂ ತಪ್ಪು ನೋಡಿದರೆ ಅದನ್ನು ಸರಿ ಮಾಡು. ಅರ್ಥ ಆಯ್ತಲ್ಲ? ಇದು ಏನು ದೆನ್ ಏನು ಹೇಳ್ತಿದೆ? ಹಾಗಿದ್ರೆ ಅನ್ನೋ ಮೀನಿಂಗ್ ಕೊಡ್ತಾ ಇದೆ ಇಲ್ಲಿ, ರೈಟ್. ಆ್ಯಂಡ್ ಈ ಎರಡು ಸೆಂಟೆನ್ಸ್ ನೋಡಿ, ದೆನ್ ಬಿಗಿನಿಂಗ್ನಲ್ಲೇ ಬಂದಿದೆ ಅಲ್ವಾ. ದೆನ್ ಟೆಲ್ ಮಿ ಇದೊಂದು ಸೆಂಟೆನ್ಸ್. ಸೊ ಫಸ್ಟ್ ವರ್ಡ್ ದೆನ್ ಆಗಿದೆ. ದೆನ್ ಪ್ಲೀಸ್ ಟೆಲ್ ಮಿ ಇದು ಒಂದು ಸೆಂಟೆನ್ಸ್. ಸೊ ಇದರಲ್ಲೂ ಕೂಡ ಫಸ್ಟ್ ಬಂದಿದೆ. ಸೊ ದೆನ್ ಸೆಂಟೆನ್ಸ್ನ ಬಿಗಿನಿಂಗಲ್ಲಾದರೂ ಬರುತ್ತೆ ಅಥವಾ ಎಂಡ್ನಲ್ಲಾದರೂ ಬರುತ್ತೆ. ಅಂಟಿಲ್ ದೆನ್ ಐ ಹ್ಯಾಡ್ ಸೋ ಮೆನಿ ಪ್ರಾಬ್ಲಮ್ಸ್. ಸೊ ಅಂಟಿಲ್ ಅಂದ್ರೇನು? ವರೆಗೂ. ದೆನ್ ಅಂದರೆ ಆಗ, ಅಂದರೆ ಅಲ್ಲಿವರೆಗೂ ನನಗೆ ತುಂಬ ಪ್ರಾಬ್ಲಮ್ಸ್ಗಳಿತ್ತು, ಅಂದರೆ ನಾನು ತುಂಬ ಪ್ರಾಬ್ಲಮ್ಗಳನ್ನು ಹೊಂದಿದ್ದೆ. ಐ ಹ್ಯಾಡ್. ಸೊ ಪಾಸ್ಟ್ನಲ್ಲಿ ಹೊಂದಿದ್ದೆ ಅಂತ ಹೇಳಬೇಕಂದ್ರೆ ಐ ಹ್ಯಾಡ್ ಅಂತ ಯೂಸ್ ಮಾಡಬೇಕು ನೀವು. ಐ ಹ್ಯಾಡ್ ಸೋ ಮೆನಿ ಪ್ರಾಬ್ಲಮ್, ನಾನು ಬಹಳಷ್ಟು ಸಮಸ್ಯೆಗಳನ್ನ ಹೊಂದಿದ್ದೆ. ಎಲ್ಲಿವರೆಗೂ?
ಅಲ್ಲಿಯವರೆಗೂ. ಅಂಟಿಲ್ ದೆನ್ ಕೇಳಿರ್ತೀರ ನೀವು, ಅಂಟಿಲ್ ದೆನ್ ಅಂತ ಹೇಳೋದು ಯಾವಾಗ ಅಂದರೆ ನಾವು ಯಾವುದೋ ಒಂದು ಪಾಸ್ಟ್ನಲ್ಲಿ ನಡೆದಂಥ ಇನ್ಸಿಡೆಂಟ್ ಬಗ್ಗೆ ಮಾತಾಡ್ತಿದ್ದೀವಿ. ನಾನು 2015 ನಾನೊಂದು ಜಾಬ್ಗೆ ಜಾಯ್ನ್ ಆದೆ. ಆವಾಗಿಂದ ನಾನು ಅರ್ನಿಂಗ್ಸ್ ಮಾಡ್ತಾಯಿದ್ದೀನಿ. ಬಟ್ ಅಲ್ಲಿವರೆಗೂ ನಾನು ತುಂಬ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡಿದ್ದೆ. ಐ ಹ್ಯಾಡ್ ಫೇಸ್ಡ್ ಅ ಲಾಟ್ ಆಫ್ ಪ್ರಾಬ್ಲಮ್ಸ್ ಅಂಟಿಲ್ ದೆನ್ ಅಂತ ನೀವು ಹೇಳ್ಬೋದು. ಎಲ್ಲಿವರೆಗೂ ಗೊತ್ತಾಗ್ತಿದೆ ಅಲ್ವಾ? 2015ವರೆಗೂ ಅನ್ನೋದು ಗೊತ್ತಾಗ್ತದೆ. ಯಾವುದೋ ಒಂದು ಇನ್ಸಿಡೆಂಟ್ ಬಗ್ಗೆ ಮಾತಾಡ್ತಿದ್ದೀವಿ. ಅಲ್ಲಿವರೆಗೂ ನಾವು ಏನು ಮಾಡಿದ್ವಿ, ಏನಾಗಿದ್ವಿ, ಏನಿತ್ತು ಅಂತ ಹೇಳಬೇಕಾದ್ರೆ ಹೇಳಿ ಅಂಟಿಲ್ ದೆನ್ ಅಂತ. ಸೊ ಇದು ನೀವು ಫ್ಯೂಚರ್ನಲ್ಲಾದರೂ ಯೂಸ್ ಮಾಡ್ಬೋದು ಅಂಟಿಲ್ ದೆನ್ ಅನ್ನೋ ವರ್ಡ್. ಸೊ ನೀವು ಇನ್ನು ಹೇಳ್ಬೋದು ಹೇಗೆ, ವಿಲ್ ಮೀಟ್ ನೆಕ್ಸ್ಟ್ ವೀಕ್ ಅಂಟಿಲ್ ದೆನ್ ಕೀಪ್ ಸ್ಮೈಲಿಂಗ್. ಅಂದರೆ ನಾವು ನೆಕ್ಸ್ಟ್ ವೀಕ್ ಮೀಟ್ ಆಗೋಣ, ಅಲ್ಲಿವರೆಗೂ ನಗ್ತಾ ಇರು, ರೈಟ್? ಅಂಟಿಲ್ ದೆನ್ ಅಂದರೆ ಅಲ್ಲಿವರೆಗೂ. ಪ್ಲೀಸ್ ವೆಯ್ಟ್ ಟಿಲ್ 5 ಸುಮಾ ವಿಲ್ ಬ್ಯಾಕ್ ದೆನ್. ಪ್ಲೀಸ್ 5 ಗಂಟೆವರೆಗೂ ವೆಯ್ಟ್ ಮಾಡು, ಅಷ್ಟೊತ್ತಿಗೆ ಸುಮಾ ಬರ್ತಾಳೆ, ಅಷ್ಟೊತ್ತಿಗೆ ಸುಮಾ ವಾಪಸ್ ಬರ್ತಾಳೆ, ಹಿಂತಿರುಗುವಳು. ಸೊ ದೆನ್ ಬರ್ತಾ ಇದೆ ಅಂದರೆ ಏನು, ಇಲ್ಲೇನು ಮೀನಿಂಗ್ ಕೊಡ್ತಾ ಇದೆ? ಅಷ್ಟೊತ್ತಿಗೆ, ಆ ಟೈಮ್ಗೆಲ್ಲ. ಸೊ ಅರ್ಥ ಆಯ್ತಲ್ಲ? ಸೊ ದೆನ್ನಿಂದ ಒಂದು ಸೆಂಟೆನ್ಸ್ನ ಕೆಳಗಡೆ ಕಾಮೆಂಟ್ ಮಾಡಿ, ನಾನು ಚೆಕ್ ಮಾಡ್ತೀನಿ. ಆ್ಯಂಡ್ ಈಗ ನೋಡೋಣ ದ್ಯಾನ್. ಸೊ ಇಷ್ಟೊತ್ತರೆಗೂ ನಾವು ಕಲ್ತ್ವಿ ದೆನ್, ಈಗ ಬರ್ತಿದೆ ದ್ಯಾನ್. ನಾನು ಹೇಳಿದ್ನಲ್ಲ, ಇದು ತುಂಬ ಸರಿ ಕಂಪೇರಿಸನ್ಸ್ ಮಾಡುವಾಗಲೇ ನಾವು ಯೂಸ್ ಮಾಡ್ತೀವಿ. ಐ ಆಮ್ ಓಲ್ಡರ್ ದ್ಯಾನ್ ರವಿ. ನಾನು ರವಿಗಿಂತ ದೊಡ್ಡವನು. ಏಜ್ನಲ್ಲಿ ದೊಡ್ಡವನು ಅಂತ ಹೇಳಬೇಕಂದ್ರೆ ಓಲ್ಡರ್ ಅನ್ನಬೇಕು. ಏಜ್ನಲ್ಲಿ ಚಿಕ್ಕವನು ಅಂತ ಹೇಳಬೇಕಂದ್ರೆ ಯಂಗರ್ ಅನ್ನಬೇಕು. ಐ ಆಮ್ ಯಂಗರ್ ದೆನ್ ರವಿ ಅಂದರೆ ನಾನು ರವಿಗಿಂತ ಚಿಕ್ಕವನು. ಐ ಆಮ್ ಓಲ್ಡರ್ ದ್ಯಾನ್ ರವಿ ಅಂದರೆ ನಾನು ರವಿಗಿಂತ ದೊಡ್ಡವನು. ಕಿರಣ್ ಈಸ್ ಟಾಲರ್ ದ್ಯಾನ್ ಮೀ. ಕಿರಣ್ ನನಗಿಂತ ಉದ್ದ. ಐ ಹ್ಯಾವ್ ಮೋರ್ ದ್ಯಾನ್ ದಟ್. ನನ್ನ ಹತ್ರ ಅದಕ್ಕಿಂತ ಜಾಸ್ತಿನೇ ಇದೆ, ನಾನು ಅದಕ್ಕಿಂತ ಜಾಸ್ತಿ ಹೊಂದಿದ್ದೇನೆ. ಸೊ ಇಲ್ಲೆಲ್ಲೆಲ್ಲಿ ದ್ಯಾನ್ ದ್ಯಾನ್ ಬಂದಿದೆ, ಆ ಎಲ್ಲದರ ಮೀನಿಂಗ್ ಗಿಂತ, ಗಿಂತ ಅಥವಾ ಕಿಂತ ಅನ್ನೋ ವರ್ಡ್, ರೈಟ್? ದಟ್ಸ್ ಮೋರ್ ದ್ಯಾನ್ ಎನಫ್. ಅದು ಬೇಕಾಗಿದ್ದಕ್ಕಿಂತ ಜಾಸ್ತಿನೇ ಇದೆ. ದಟ್ ಈಸ್ ಮೋರ್ ದ್ಯಾನ್ ಎನಫ್. ಎನಫ್ ಅಂದ್ರೇನು? ಬೇಕಾದಷ್ಟು, ಸಾಕಾದಷ್ಟು. ಅದಕ್ಕಿಂತ ಜಾಸ್ತಿನೇ ಇದ್ದರೆ ಹೇಳಬೇಕು ದಟ್ಸ್ ಮೋರ್ ದೆನ್ ಎನಫ್, ಅಥವಾ ವಿ ಹ್ಯಾವ್ ಮೋರ್ ದೆನ್ ಎನಫ್. ಐರನ್ ಈಸ್ ಹಾರ್ಡರ್ ದೆನ್ ಗೋಲ್ಡ್. ಕಬ್ಬಿಣ ಚಿನ್ನಕ್ಕಿಂತ ಗಟ್ಟಿ. ಮೇಲಿರೋ ಎಲ್ಲ ಸೆಂಟೆನ್ಸ್ ಸಿಂಪಲ್ ಪ್ರೆಸೆಂಟ್ನಲ್ಲಿತ್ತು. ಈಗ ಇಲ್ಲಿ ಬರ್ತಾ ಇರೋ ಸೆಂಟೆನ್ಸ್ ಪ್ರೆಸೆಂಟ್ ಕಂಟಿನ್ಯೂಸ್ನಲ್ಲಿದೆ. ಸೊ ಅಂದರೆ ಅರ್ಥ ನೀವು ಯಾವುದೇ ಟೆನ್ಸ್ನಲ್ಲಿ ಬೇಕಿದ್ರು ಇದನ್ನು ಯೂಸ್ ಮಾಡ್ಬೋದು. ಈಸ್ ಡೂಯಿಂಗ್ ಬೆಟರ್ ದೆನ್ ಯು ಅಂದರೆ ಅವ್ನು ನಿನಗಿಂತ ಚೆನ್ನಾಗಿ ಮಾಡ್ತಾ ಇದ್ದಾನೆ. ಸೊ ಇದು ಒಂದು ಜನರಲ್ ಸೆಂಟೆನ್ಸ್, ಅಂದರೆ ನೀವು ಇದನ್ನು ಯಾವಾಗಾದರೂ ಯೂಸ್ ಮಾಡ್ಬೋದು. ಓದೋದ್ರಲ್ಲಿ ಅವ್ನು ನಿನಗಿಂತ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾನೆ ಅನ್ನೋವಾಗ ನೀವು ಹೇಳ್ಬೋದು. ಒಂದು ಕೆಲಸ ಮಾಡೋದ್ರಲ್ಲಿ ಅವ್ನು ನಿನಗಿಂತ ಚೆನ್ನಾಗಿ ಮಾಡ್ತಾ ಇದ್ದಾನೆ ಅನ್ನೋದ್ರಲ್ಲಿ ಹೇಳ್ಬೋದು. ಸೊ ತುಂಬ ವಿಷಯಗಳಲ್ಲಿ ಈಸ್ ಡೂಯಿಂಗ್ ಬೆಟರ್ ಅಂದರೆ ಜನರಲ್ ಸೆನ್ಸಲ್ಲಿ ಯಾವುದೇ ಕೆಲಸ ಆಗಿರ್ಬೋದು ಅದು, ರೈಟ್? ಶಿ ಈಸ್ ಮಚ್ ಹ್ಯಾಪಿಯರ್ ದೆನ್ ಹಿಮ್. ಅವಳು ಅವನಿಗಿಂತ ತುಂಬ ಸಂತೋಷವಾಗಿದ್ದಾಳೆ. ಮಚ್ ಅಂದರೆ ತುಂಬ. ಸೊ ನೀವು ನೆನ್ಪಿಟ್ಟುಕೊಳ್ಳಿ, ದ್ಯಾನ್ ಅಂತ ಬಂದಾಗ ಕಂಪೇರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಆ್ಯಂಡ್ ಅದ್ರ ಹಿಂದೆ ಬರುವಂಥ ಅಡ್ಜೆಕ್ಟಿವ್ ಯಾವಾಗಲೂ ಈ ರೀತಿ ಕಂಪೇರಿಟಿವ್ ಡಿಗ್ರಿನಲ್ಲೇ ಇರುತ್ತೆ. ಹ್ಯಾಪಿಯರ್, ಬೆಟರ್, ಹಾರ್ಡರ್, ಟಾಲರ್, ಓಲ್ಡರ್, ರೈಟ್? ನೋಡಿ ಇನ್ನೊಂದು ಬಂತು, ಐ ಆಮ್ ಕ್ಲೋಸರ್ ಟು ರವಿ ದ್ಯಾನ್ ಯು. ನಾನು ರವಿಗೆ ನಿನಗಿಂತ ಹತ್ತಿರದಲ್ಲಿದ್ದೇನೆ. ಡಿಸ್ಟೆನ್ಸ್ನಲ್ಲಿ ಆಗಿರ್ಬೋದು. ಈಗ ನೀವು ಮತ್ತು ನಿಮ್ಮ ಫ್ರೆಂಡ್ ಇಬ್ಬರು ರವಿನ ಮೀಟ್ ಮಾಡೋಕ್ಕೆ ಹೋಗ್ತಿರ್ತೀರ. ನೀವು ನಿಮ್ಮ ಫ್ರೆಂಡಿಗೆ ಹೇಳ್ತೀರಾ, ನೀನು ಎಲ್ಲಿದೆಯಾ? ನಾನು ಇನ್ನೂ ದೂರ ಇದ್ದೀನಿ. ಅವಾಗ ನೀವು ಹೇಳ್ತೀರಾ, ಓಕೆ ಐ ಆಮ್ ಕ್ಲೋಸರ್ ಟು ರವಿ ದೆನ್ ಯು. ನಿನಗಿಂತ ನಾನು ರವಿಗೆ ಹತ್ತಿರದಲ್ಲಿದ್ದೇನೆ. ಅಥವಾ ನಾನು ರವಿ ಜೊತೆ ಗೇಮ್ ಆಡ್ತಾ ಇರ್ತೀನಿ, ಅವನು ಪಾಯಿಂಟ್ಸ್ನಲ್ಲಿ ಮುಂದೆ ಇರ್ತಾನೆ, ನಾನು ಅವನ ಹತ್ರ ಹೋಗ್ತಾ ಇರ್ತೀನಿ ಪಾಯಿಂಟ್ಸ್ನಲ್ಲಿ, ಅವಾಗಲೂ ಇದನ್ನು ಹೇಳ್ಬೋದು, ಐ ಆಮ್ ಕ್ಲೋಸರ್ ಟು ರವಿ ದ್ಯಾನ್ ಯು ಅಂತ. ಸುಮಾ ಕುಕ್ಸ್ ಬೆಟರ್ ದೆನ್ ಎನಿಬಡಿ ಅಂದರೆ ಸುಮಾ ಎಲ್ಲರಿಗಿಂತಲೂ ಚೆನ್ನಾಗಿ ಅಡುಗೆ ಮಾಡ್ತಾಳೆ. ಎನಿಬಡಿ ಅಂದರೆ ಯಾರೇ ಆದರೂ ಅಂತ, ಅಂದರೆ ಸುಮಾ ಯಾರನ್ನ ಬೇಕಿದ್ರೂ ಬೀಟ್ ಮಾಡ್ತಾಳೆ ಅಡುಗೆ ಮಾಡೋದ್ರಲ್ಲಿ ಅನ್ನೋ ಮೀನಿಂಗ್ ಕೊಡ್ತಾ ಇದೆ. ಯು ಆರ್ ರಿಯಲಿ ಸ್ಮಾರ್ಟರ್ ದ್ಯಾನ್ ಐ ಥಾಟ್. ನೀನು ನಿಜವಾಗ್ಲೂ ನಾನು ಅಂದುಕೊಂಡದಕ್ಕಿಂತ ಜಾಣ ಇದ್ದೀಯಾ. ಸ್ಮಾರ್ಟ್ ಅಂದರೆ ಜಾಣ. ಇಲ್ಲಿ ಯು ಆರ್ ಅನ್ನೋದು ಯು ಆರ್ ನಾ ಶಾರ್ಟ್ ಫಾರ್ಮ್. ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಏನಾದರೂ ಡೌಟ್ಸ್ ಬಂದರೆ ಕೆಳಗಡೆ ಕಾಮೆಂಟ್ ಮಾಡಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಆ್ಯಂಡ್ ನಾವು ರ್ಯಾದರ್ ಜೊತೆ ಕೂಡ ದ್ಯಾನ್ನ ತುಂಬ ಸಾರಿ ಯೂಸ್ ಮಾಡ್ತೀವಿ. ರ್ಯಾದರ್ ಯೂಸ್ ಮಾಡೋ 90% ಸೆಂಟೆನ್ಸ್ಗಳಲ್ಲಿ ದ್ಯಾನ್ ಬಂದೇ ಬರುತ್ತೆ. ಇದನ್ನು ಕೂಡ ನೀವು ಕಲಿಯೋದು ತುಂಬ ಇಂಪಾರ್ಟೆಂಟ್. ರ್ಯಾದರ್ ದ್ಯಾನ್ ಕೇಳಿರ್ತೀರಲ್ವಾ? ಯು ಶುಡ್ ಡೂ ಸಮ್ ವರ್ಕ್ ರ್ಯಾದರ್ ದ್ಯಾನ್ ವೇಸ್ಟಿಂಗ್ ಟೈಮ್. ಸೊ ಗೆಸ್ ಮಾಡಿ ಇದನ್ನು ಕನ್ನಡದಲ್ಲಿ ಹೇಗೆ ಹೇಳ್ತೀವಿ? ನೀನು ಟೈಮ್ ವೇಸ್ಟ್ ಮಾಡುವುದಕ್ಕಿಂತ ಬದಲು ಏನಾದರೂ ಕೆಲಸ ಮಾಡಬೇಕು. ಯಾರಿಗೋ ನೀವು ಅಡ್ವೈಸ್ ಮಾಡ್ತಿರ್ತೀರ, ನಿಮ್ಮ ಫ್ರೆಂಡಿಗೆ ಅಥವಾ ನಿಮ್ಮ ಪೇರೆಂಟ್ಸ್ ನಿಮಗೆ ಹೇಳ್ತಾರಲ್ವ ತುಂಬ ಸರಿ, ಇದನ್ನು ಯಾಕೆ ಟೈಮ್ ವೇಸ್ಟ್ ಮಾಡ್ತೀಯ, ಅದ್ರ ಬದಲು ಏನಾದರೂ ಒಳ್ಳೆ ಕೆಲಸ ಮಾಡು, ಏನಾದರೂ ಸಂಪಾದನೆ ಮಾಡು ಅಂತ. ಸೊ ಕಿಂತ ಬದಲು ಅನ್ನೋ ಮೀನಿಂಗ್ನ ರ್ಯಾದರ್ ದೆನ್ ಕೊಡ್ತಾ ಇದೆ. ಅಂದರೆ ಅದರ ಬದಲು, ಇದರ ಬದಲು ಅನ್ನೋ ಮೀನಿಂಗ್ನ ರ್ಯಾದರ್ ದೆನ್ ಕೊಡುತ್ತೆ ಯಾವಾಗಲೂ. ಇದನ್ನ ನೆನ್ಪಿಟ್ಕೊಳ್ಳಿ. ಹಿ ಆಲ್ವೇಸ್ ಡಿಮ್ಯಾಂಡ್ಸ್ ರ್ಯಾದರ್ ದೆನ್ ರಿಕ್ವೆಸ್ಟ್. ಅವನು ರಿಕ್ವೆಸ್ಟ್ ಮಾಡ್ಕೊಳ್ಳೋ ಬದಲು ಯಾವಾಗಲೂ ಡಿಮ್ಯಾಂಡ್ ಮಾಡ್ತಾನೆ. ಸೊ ನಿಮ್ಮ ಫ್ರೆಂಡ್ ಬಗ್ಗೆ ನೀವು ಈ ಥರ ಹೇಳ್ತೀರ ತುಂಬ ಸರಿ,
ಏನಾದರೂ ಬೇಕಾಯ್ತು ಅಂದರೆ ಅವ್ನು ಡಿಮ್ಯಾಂಡ್ ಮಾಡಿ ತೊಗೊಳ್ತಾನೆ, ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಲ್ಲ. ಅಂದರೆ ಅದು ಮಾಡೋ ಬದಲು ಅವ್ನು ಅದನ್ನು ಮಾಡ್ತಾನೆ. ಅದು ರಾದರ್ ದೆನ್ ಹೇಳ್ತಿದೆ. ದ ಕಲರ್ ಇಸ್ ಬ್ಲ್ಯಾಕ್ ರಾದರ್ ದೆನ್ ವೈಟ್. ಅಂದರೆ ಬಣ್ಣ ಬಿಳಿ ಇರುವ ಬದಲು ಕಪ್ಪಿದೆ. ಅಂದರೆ ನೀವು ಯಾವುದೋ ಒಂದು ಡ್ರೆಸ್ ನೋಡಿ ಬಂದಿರ್ತೀರ, ನಿಮ್ಮ ಫ್ರೆಂಡ್ ಹೇಳಿರ್ತಾರೆ ಹೋಗಿ ನೋಡ್ಬಾ ಆ ಡ್ರೆಸ್ಸು ವೈಟ್ ಇದೆ ಅಂತ. ನೀವು ಹೋಗಿ ನೋಡಿ ಬರ್ತೀರಾ, ಅದು ಬ್ಲ್ಯಾಕ್ ಇರುತ್ತೆ. ಅವಾಗ ನೀವು ಬಂದು ಹೇಳ್ತೀರಾ, ನೋ ದ ಕಲರ್ ಇಸ್ ಬ್ಲ್ಯಾಕ್ ರಾದರ್ ದೆನ್ ವೈಟ್. ಐಡ್ ಪ್ರಿಫರ್ ಟು ಡೈ ರಾದರ್ ದೆನ್ ಗಿವ್ ಅಪ್. ಆ್ಯಂಡ್ ಇಲ್ಲಿ ಐಡ್ ಅಂತ ಹೇಳಿದೆ ಅಂದರೆ ಐ ವುಡ್ನ ಶಾರ್ಟ್ ಫಾರ್ಮ್ ಐಡ್. ಇದರ ಅರ್ಥ ಏನು? ನಾನು ಬಿಟ್ಟು ಬಿಡುವುದಕ್ಕಿಂತ ಬದಲು ಸಾಯಲು ಬಯಸುವೆ. ಸೊ ಗಿವ್ ಅಪ್ ಅಂದರೆ ಬಿಟ್ಟು ಬಿಡೋದು. ಇದು ಒಂದು ಫ್ರೇಸಲ್ ವರ್ಬ್. ಸೊ ಈ ಟಾಪಿಕ್ ಮೇಲೂ ನಾನು ಒಂದು ವಿಡಿಯೋ ಮಾಡ್ತೀನಿ. ಗಿವ್ ಅಪ್ ಅಂದರೆ ಬಿಟ್ಟು ಬಿಡೋದು. ಯಾವುದಾದ್ರೂ ಒಂದು ಕೆಲಸನ ಮಧ್ಯದಲ್ಲೇ ಬಿಟ್ಟು ಬಿಡೋದು, ಅಥವಾ ಏನಾದರೂ ಒಂದು ಆ್ಯಕ್ಷನ್ನ ಮಾಡ್ತಾ ಇರ್ತೀವಿ ಅದನ್ನು ಬಿಟ್ಬಿಡೋದು ಅಂದರೆ ನಿಲ್ಲಿಸೋದು. ಇದನ್ನು ನಾವು ಗಿವ್ ಅಪ್ ಅಂತ ಕರಿತೀವಿ. ಸೊ ಏನು? ಐ ವುಡ್ ಪ್ರಿಫರ್ ಟು ಡೈ ರಾದರ್ ದೆನ್ ಗಿವ್ ಅಪ್. ಅಂದರೆ ನಾನು ಆ ಕೆಲಸ ಮಾಡೋ ಬದಲು ಸಾಯಲು ಇಷ್ಟಪಡ್ತೇನೆ. ಅಂದರೆ ಏನರ್ಥ? ನಾನು ಆ ಕೆಲಸನ ಮಾಡೇ ಮಾಡ್ತೀನಿ ಅನ್ನೋದು. ಐಡ್ ಲೈಕ್ ಟು ಕುಕ್ ಫುಡ್ ಅಟ್ ಹೋಮ್ ರಾದರ್ ದ್ಯಾನ್ ಗೋಯಿಂಗ್ ಔಟ್ ಫಾರ್ ಇಟ್. ಊಟಕ್ಕಾಗಿ ನಾನು ಹೊರಗೆ ಹೋಗೋ ಬದಲು ಮನೆಯಲ್ಲೇ ಅಡುಗೆ ಮಾಡಲು ಇಷ್ಟಪಡ್ತೀನಿ ಅಂತ ಹೇಳಬೇಕಂದ್ರೂ ಕೂಡ ನಾವು ರಾದರ್ ದೆನ್ ಹೇಳ್ತೀವಿ. ಸೊ ನೆನ್ಪಿಟ್ಕೊಳ್ಳಿ, ರಾದರ್ ದೆನ್ ಅಂದರೆ ಅದನ್ನು ಮಾಡೋ ಬದಲು, ಇದನ್ನು ಮಾಡೋ ಬದಲು, ಅದರ ಬದಲು, ಇದರ ಬದಲು ಅಂತ ಹೇಳುವಂತಹ ಸಿಚುವೇಷನಲ್ಲಿ ನಾವು ಯೂಸ್ ಮಾಡ್ತೀವಿ, ರೈಟ್? ಸೊ ಈಗ ನಿಮ್ಮ ಕೆಲಸ ಏನಂದರೆ ದ್ಯಾನ್ ಮತ್ತು ದೆನ್ ಎರಡರಿಂದನೂ ಒಂದೊಂದು ಸೆಂಟೆನ್ಸ್ ಮಾಡಿ, ಶಾರ್ಟಾಗಿ ಮಾಡಿ, ಪರವಾಗಿಲ್ಲ. ಕೆಳಗಡೆ ಕಾಮೆಂಟ್ ಮಾಡಿ, ನಾನು ಅದನ್ನು ಚೆಕ್ ಮಾಡ್ತೀನಿ. ನೀವೇನಾದರೂ ತಪ್ಪು ಮಾಡಿದರೆ ನಾನು ಕರೆಕ್ಷನ್ ಕೂಡ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ನಿಜವಾಗ್ಲೂ ಇಷ್ಟ ಆಗಿದೆ ಅಂದರೆ ಲೈಕ್ ಬಟನ್ ಕ್ಲಿಕ್ ಮಾಡಿ. ನೀವು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಇದು ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ನಿಮ್ಗೆ ಅನ್ನಿಸ್ತಾ ಇದ್ದರೆ ಫೇಸ್ಬುಕ್, ವಾಟ್ಸಾಪ್ನಲ್ಲಿ ಶೇರ್ ಮಾಡಿ. ಥ್ಯಾಂಕ್ ಯು.